ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಹೌದು, ನಾನು ಮಾತಾಡೋಕ್ಕೆ ಬಂದಿರೋ ಅಂತ ವಿಷಯ ನನ್ನ ಪ್ರೆಗ್ನೆನ್ಸಿ ವಿಷಯದ ಬಗ್ಗೆ. ನಾನೀಗ ಪ್ರೆಗ್ನೆಂಟು, ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ದಿನಗಳ ಹಿಂದೆನೆ ಹೇಳ್ಕೊಳ್ಬೇಕಾಗಿತ್ತು. ಅದು ಹೇಳ್ದೇನೆ ಇರೋದಕ್ಕೂ ಕೂಡ ಕಾರಣ ಇದೆ. ಅದೇನು ಅಂತ ನಿಮಗೆ ಇವತ್ತಿನ ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ, ನೋಡೋದ ಬನ್ನಿ. ನಾನು ಇಷ್ಟು ದಿನ ನಾನು ಪ್ರೆಗ್ನೆಂಟ್ ಅನ್ನೋವಂಥದ್ದನ್ನ ಯಾರಿಗೂ ಕೂಡ ಅಂದರೆ ನನ್ನ ತುಂಬ ಹತ್ರದವ್ರಿಗೆ ಗೊತ್ತು ನಾನು ಪ್ರೆಗ್ನೆಂಟ್ ಅಂತ. ನಾನು ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಜನ ಗೊತ್ತಿರ್ಬೋದು, ನನ್ನ ರಿಲೇಟಿವ್ಗೆ ಸ್ವಲ್ಪ ಜನ ಗೊತ್ತಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ. ಯಾಕಂದರೆ ನನಗೆ ಸುಮಾರು ಸಲ ಅಬಾಷನ್ಸ್ ಆಗಿದೆ. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಯಾರಿಗೂ ಹೇಳೋದು ಬೇಡ. ಕೆಲವ್ರಿಗೆ ಹೇಳಿದ್ರು ಕೂಡ ಈಗ ನಾನು ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟಿರ್ತೀನಿ. ಪ್ರೆಗ್ನೆಂಟ್ ಅಂತ ಹೇಳಾದ್ಮೇಲೆ ಮತ್ತೆ ಅಬಾಷನ್ ಆಗುತ್ತೆ, ಮತ್ತೆ ಪ್ರೆಗ್ನೆಂಟ್ ಆಯ್ತೀನಿ, ಮತ್ತೆ ಅಬಾಷನ್ ಆಗುತ್ತೆ, ಮತ್ತೆ ಅವ್ರ ಮೈಂಡಲ್ಲಿ ನಾನು ಪ್ರೆಗ್ನೆಂಟೇ ಅಲ್ಲ ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ಕುತ್ಕೊಳ್ಳುತ್ತೆ ಇಲ್ವಾ ಗೊತ್ತಿಲ್ಲ. ನನಗೆ ಅನಿಸ್ಬಿಡುತ್ತೆ ನಾನು ಪ್ರೆಗ್ನೆಂಟ್ ಆಗಲ್ಲ, ಬಟ್ ಏನೋ ಆಸೆ ಇಟ್ಕೊಂಡಿದ್ದೀನಿ ಅಷ್ಟೇ ಅಂತ. ಇದು ಆಗಿತ್ತು ಕೂಡ ಹೌದು, ನಾನು ಅನುಭವಿಸಿದೀನಿ ಕೂಡ ಹೌದು. ನನಗೆ ಮಕ್ಕಳೇ ಬೇಡ ಅಂತ ಸುಮ್ಮನೆ ಡಿಸೈಡ್ ಮಾಡಿದ್ದೆ. ಇರೋನೊಬ್ಬ ಸಾಕು, ದೇವರು ಅವನಿಗೇನೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ನನ್ನ ಹಸ್ಬೆಂಡು ಇಬ್ಬರೂ ಕೂಡ ಡಿಸೈಡ್ ಮಾಡ್ಕೊಂಡಿದ್ವಿ. ಆದರೆ ಅವನಿಗೆ ಯಾರಾದರೂ ಬೇಕು, ಮುಂದೆ ನೋಡ್ಕೊಳ್ಳೋದಕ್ಕಾದ್ರೂ ಸರಿ, ಇಲ್ಲಾಂದರೆ ಜೊತೆಗಾದ್ರೂ ಸರಿ ಬೇಕು ಅಂತ ನಮಗೆ ಅನಿಸಿದ್ದು ಈಗ ಸ್ವಲ್ಪ ವರ್ಷಗಳಿಂದ. ಸೊ ಹಾಗಾಗಿ ನಾವು ಈ ಮಗುನ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ ಅಷ್ಟೇ. ಇಲ್ಲಾಂದರೆ ನಾವಿಬ್ಬರು ಕೂಡ ಡಿಸೈಡ್ ಮಾಡಿದ್ವಿ, ಮಗು ಬೇಡಕ್ಕೆ ಬೇಡ, ಇವನನ್ನೇ ಸರಿ ಮಾಡಿ ಇವನನ್ನೇ ಒಬ್ಬ ದೊಡ್ಡ ಮನುಷ್ಯನನ್ನಾಗಿ ಮಾಡೋದ ಅಂತ. ಯಾಕಂದರೆ ನಾನು ಕೂಡ ವೆಲ್ ಎಜುಕೇಟೆಡ್, ನನ್ನ ಹಸ್ಬೆಂಡು ನಾನು ಇಬ್ಬರೂ ಕೂಡ ಅವನ್ನ ಚೆನ್ನಾಗಿ ಓದಿಸ್ಬೇಕು. ಅಟ್ಲೀಸ್ಟು ನಾನಂತೂ ನನ್ನ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಮಗನ ನನ್ನ ಡ್ರೀಮ್ನ ನನ್ನ ಮಗನಲ್ಲಿ ನಾನು ಕಾಣಬೇಕು. ಅವನ ವಿಷಯದಲ್ಲಿ ನಾನು ಸ್ವಲ್ಪ ಖುಷಿ ಪಡಬೇಕು ಅಂತೆಲ್ಲ ಏನೇನೋ ಆಸೆ ಇಟ್ಕೊಂಡಿದ್ದೆ. ಬಟ್ ಅದೆಲ್ಲ ನಿರಾಸೆ ಆಗೋಯ್ತು. ಸೊ ಹಾಗಾಗಿ ಅವನ್ನೇ ಸರಿ ಮಾಡೋದಂತ ಎಷ್ಟು ಪ್ರಯತ್ನ ಪಟ್ವಿ. ಎಲ್ಲ ದೇವಸ್ಥಾನಗಳಿಗೂ ಹೋಗಿದ್ದೀವಿ. ಅಲ್ಲೊಂದು ಕಲ್ಲಿದೆ, ಅದಕ್ಕೊಂದು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತಂತೆ ಅಂತ ಹೇಳಿದ್ರು ಕೂಡ ಆ ಕಲ್ಲಿಗೂ ಕೂಡ ಪೂಜೆ ಮಾಡಿದ್ದೀವಿ. ಅಷ್ಟ್ರ ಮಟ್ಟಿಗೆ ನಾವು ದೇವ್ರನ್ನೆಲ್ಲ ಸುತ್ತಿದ್ದೀವಿ. ಯಾವ ಹಾಸ್ಪಿಟಲ್ ಅಂತ ಗೊತ್ತಿಲ್ಲ, ಎಲ್ಲ ಹಾಸ್ಪಿಟಲ್ಗೂ ತೋರಿಸಿದ್ದೀವಿ. ತಮಿಳ್ನಾಡಿನಿಂದ ಹಿಡಿದು ಭದ್ರಾವತಿ ಅನ್ನೋದಿಲ್ಲ, ಬೆಂಗಳೂರಲ್ಲಿ ಇಟ್ಕೊಂಡು ಎಲ್ಲ ಹಾಸ್ಪಿಟಲ್ಗೂ ತೋರಿಸ್ಬಿಟ್ಟಿದ್ದೀವಿ. ಅವನು ಚಿಕ್ಕ ಮಗು ಇದ್ದವಿಂದ. ಸೊ ಎಲ್ಲ ಸರಿ ಹೋಗ್ತಾನೆ ಅಂತ ಅಂದ್ಕೊಂಡೆ. ಕೊನೆವರೆಗೂ ಅವನು ನಮ್ಮ ಭರವಸೆನ ಸುಳ್ಳು ಮಾಡ್ಬಿಟ್ಟ. ಅವನೇ ಸರಿ ಹೋಗ್ಬೋದು ಅನ್ನೋ ಭರವಸೆನಲ್ಲಿ ನಾವು ಎಲ್ಲ ಕಡೆನೂ ತೋರಿಸಿದ್ವಿ. ಬಟ್ ಆದರೆ ದೇವ್ರ ವಿಧಿ, ದೇವರು ಅನ್ನೋನು ಒಬ್ಬ ಇರ್ತಾನಲ್ವ, ಅವನು ಏನು ಆಗಬೇಕು, ನಮ್ಗೇನು ಸಿಗಬೇಕು ಅಂತ ಇರುತ್ತೋ ಅದನ್ನೇ ಕೊಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ಮಕ್ಕಳೇ ಬೇಡ ಅಂತ ಡಿಸೈಡ್ ಮಾಡಿದವರು ನಾವಿಬ್ಬರು ಗಂಡ ಹೆಂಡ್ತಿರು. ಇವನೇ ಮುಂದಕ್ಕೆ ನಮಗೆ ಇವನೇ ಸರಿ ಹೋಗ್ತಾನೆ ಅಂತ. ಆದರೆ ಯಾವಾಗ ಅವನಿಗೆ ಇನ್ನೊಬ್ರು ಆಸರೆ ಬೇಕು ಅನ್ನೋ ಅಂಥ ಸಂದರ್ಭದಲ್ಲಿ ಮುಂದಕ್ಕೆ ಅವನ ಜೊತೆ ಯಾರಾದರೂ ಆಗಲಿ, ಅವನೊಬ್ಬನ್ನೇ ನಮಗೇನಾದರೂ, ನನಗೆ ನನ್ನ ಗಂಡಂಗೆ ಹೆಚ್ಚು ಕಮ್ಮಿ ಆದರೆ ಅವನೊಬ್ಬನ್ನೇ ಬಿಟ್ಟು ಹೋಗ್ಬಾರ್ದು, ಅವನ ಜೊತೆ ಯಾರಾದರೂ ಇರಬೇಕು. ನನ್ನ ಮಗ ಈಗಲೂ ಕೂಡ ಒಂದು ದಿನ ಮನೇಲಿ ಇರಿಸ್ಬಿಟ್ರೆ ನನಗೇನಾದರೂ ಕೆಲಸ ಐತೆ ಅನ್ನೋಂಥ ಸಂದರ್ಭದಲ್ಲಿ ಅವನ್ನೇನಾದರೂ ಮನೇಲಿ ಇರಿಸಿದಾಗ ತುಂಬ ಬೇಜಾರು ಮಾಡ್ಕೊಳ್ತಾನೆ. ಅವನ ಕೆಲಸ ಅವನು ಎಲ್ಲ ರೀತಿಯಲ್ಲೂ ಮಾಡ್ಕೊಳ್ತಾನೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ನಡೆಯೋದಕ್ಕೊಂದು ಸ್ವಲ್ಪ ಪ್ರಾಬ್ಲಮ್ಮು. ಅವನ್ನ ನೋಡಿದ್ರೆ ಯಾರು ಕೂಡ ಇವನು CP ಚೈಲ್ಡ್ ಅಂತ ಅನ್ಸಲ್ಲ. ಬಟ್ ಅವನು ಇನ್ನೂ ರಿಕವರಿ ಆಗ್ತಾನೆ ಇದ್ದಾನೆ. ಬಟ್ ನಾರ್ಮಲ್ ಆಗಿ ಆಗುತ್ತೆ ಅಂತ ಹೇಳಿದರೆ ಎಷ್ಟು ದಿನಕ್ಕಾಗುತ್ತೋ ಗೊತ್ತಿಲ್ಲ. ನಾವು ಇಷ್ಟು ದಿನ ವೆಯ್ಟ್ ಮಾಡಿದ್ವಿ, ಇವ್ನು ನಾರ್ಮಲ್ ಆಗ್ತಾನೆ. ಅವ್ನು ಆ್ಯಕ್ಚುಲಿ ನಾರ್ಮಲ್ ಆಗೇ ಇದ್ದಾನೆ, ಬಟ್ ನಡೆಯೋದಕ್ಕೆ ಪ್ರಾಬ್ಲಮ್ಮು. ಓದೋದ್ರಲ್ಲಿ ಈಗಿನ್ನೂ ಅವನಿಗೆ LKG ಮೈಂಡಲ್ಲೇ ಇದ್ದಾನೆ. ಸೊ ನಾನು ಎಜುಕೇಟೆಡ್ ಆಗಿ ನನ್ನ ಮಗುನ ನನಗಿಂತ ಒಂದೇ ಒಂದು ಸ್ಟೆಪ್ ಮೇಲೆ ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಬಟ್ ಅದೇನೋ ನಮ್ಮ ಹಣೆ ಬರ ಸರಿ ಇಲ್ವೋ ಏನೋ ಗೊತ್ತಿಲ್ಲ, ಅದೆಲ್ಲ ನೀರಿನಲ್ಲಿ ಹೋಮ ಆದಂಗೆ ಆಗೋಯ್ತು. ಆಸೆ ಎಲ್ಲ ನಿರಾಸೆ ಆಗೋಯ್ತು. ಸೊ ಹಾಗಾಗಿ ಅವನಿಗೀಗ 10.5 ವರ್ಷ ಆದಮೇಲೆ ನಾನು ಈ ಮಗುಗೆ ಡಿಸೈಡ್ ಮಾಡಿದ್ದು. ಅಂದರೆ 1-2 ವರ್ಷದ ಹಿಂದೆನೇ ಎಲ್ಲ ಏನೇನು ಟ್ರೀಟ್ಮೆಂಟ್ ತಗೊಳ್ಬೇಕು ಅದೆಲ್ಲ ತಗೊಂಡು ಈ ಮಗುಗೆ ನಾವು ಡಿಸೈಡ್ ಮಾಡಿದ್ದು.
ನನ್ನನ್ನು ಟ್ರೀಟ್ ಮಾಡ್ತಾರೋ ಡಾಕ್ಟ್ರು ತುಂಬ ಅಂದರೆ ತುಂಬ ಒಳ್ಳೆಯವರು. ಅವ್ರಿಗೆಲ್ಲ ನಮ್ಮ ಸ್ಟೋರಿ ಎಲ್ಲ ಹೇಳಿ ಈ ರೀತಿ ಅಂತ ಸ್ಟೋರಿ ಎಲ್ಲ ಹೇಳಿ, ಮೇಡಮ್ ಈ ಮಗುನಾದರೂ ನನಗೆ ಒಳ್ಳೆ ರೀತಿ ಆಗೋದಕ್ಕೆ ನೀವು ನಿಮ್ಮ ಸಹಾಯ ಬೇಕು ಅಂತ ಕೇಳಿಕೊಂಡು ನಾನು ಈ ಮಗುನ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ಹಾಗಾಗಿ ಈ ಮಗುನ ಮಾಡ್ಕೊಳ್ಳೋದಕ್ಕೆ ಕಾರಣ ನನ್ನ ಮಗುನೇ ಬೇಡ ಅಂತ ನಾವಿಬ್ರು ಕೂಡ ಡಿಸೈಡ್ ಮಾಡ್ಕೊಂಡಿದ್ವಿ. ಆದ್ರೆ ದೇವ್ರೊಬ್ಬ ಅನ್ನೋನು ಇರ್ತಾನಲ್ವಾ, ಸುಮಾರು ಜನ ಸುಮಾರು ತರ ಕ್ವಶನ್ನ ಕೇಳಿದ್ರು ನಮ್ಗೆ. ನಾನು ಇವಾಗ ಪ್ರೆಗ್ನೆಂಟ್ ಆಗಿರೋದಕ್ಕೆ ಸುಮಾರು ಜನ ಸುಮಾರು ರೀತಿ ಕ್ವಶನ್ನ ಕೇಳಿದ್ದಾರೆ. ಇವಾಗ ಮಗು ಬೇಕಿತ್ತ ನಿಮ್ಗೆ ಅನ್ನೋ ರೀತಿನೋ, ಇಲ್ಲ ಇವಾಗ ಪ್ರೆಗ್ನೆಂಟ್ ಆಗ್ಬೇಕಿತ್ತ ಅನ್ನೋ ರೀತಿನೋ, ಎಲ್ಲಾ ರೀತಿನೂ ಕೇಳಿದ್ರು. ಆದ್ರೆ ಮುಂಚೆ ನಾನು ಎಲ್ಲ ವಿಷಯಕ್ಕೂ ಸ್ವಲ್ಪ ಕಿವಿ ಕೊಡ್ತಾ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ದೆ. ಇವಾಗ ಯಾವುದೇ ಕಾರಣಕ್ಕೂ ಯಾರ ವಿಷಯಕ್ಕೂ ಕಿವಿ ಕೊಡಲ್ಲ. ಯಾಕಂದ್ರೆ ನಾನು ನನ್ನ ಮಗಂಗ್ ಆಯ್ತಾರೆ ಅಂತ ಅನ್ಕೊಂಡವ್ರೆಲ್ಲ ಯಾರು ಆಗಲ್ಲ ಅಂತ ಗೊತ್ತಾದ್ಮೇಲೆ, ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು, ಇಲ್ಲ ನನ್ನ ಹಸ್ಬೆಂಡ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನ ಮಗ ಅನಾಥನಂಗ್ ಆಗ್ಬಿಡ್ತಾನೆ. ತಂದೆ ತಾಯಿ ಹೊರ್ತು ಯಾರು ಆ ಮಗುಗೆ ಆ ಪ್ರೀತಿನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನಮ್ಗೆ ತುಂಬಾ ವರ್ಷಗಳ ಹಿಂದೆನೆ ಅರಿವಿಗೆ ಬಂತು. ಅದಕ್ಕೋಸ್ಕರ ನಾವು ಇವನ್ನ ಎಲ್ಲಾ ರೀತಿನಲ್ಲೂ ಟ್ರೈ ಮಾಡಿದ್ವಿ. ಇನ್ನೊಂದ್ ಮಗು ಆಗ್ಬಿಟ್ರೆ ಎಲ್ಲಿ ಇವನ್ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೋ ಅನ್ನೋದಕ್ಕೋಸ್ಕರ ನಾವ್ ಇನ್ನೊಂದ್ ಮಗು ಮಾಡ್ಕೊಳ್ಳಿಲ್ಲ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಇವನ್ ಸರಿ ಹೋಗ್ತಾನೆ ಅನ್ನೋ ಭರವಸೆ ನಮ್ಗಿತ್ತು. ಬಟ್ ಇನ್ನು ಸರಿ ಹೋಗ್ತಾ ಇದ್ದಾನೆ, ಆದ್ರೆ ಇನ್ನೂ ತುಂಬಾ ಡಿಲೇ ಪ್ರೋಸೆಸ್. ಬಟ್ ಇವನ್ ಜೊತೆ ಒಬ್ಬನೋ ಒಬ್ಳು ಯಾರಾದ್ರೂ ಒಬ್ರು ಇರ್ಲಿ ಅನ್ನೋದಕ್ಕೋಸ್ಕರ ಈ ಮಗುನ ಮಾಡ್ಕೊಳ್ತಾ ಇರೋದು. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ನಾನು ಈ ಮಗುನ ಮಾಡ್ಕೋಬೇಕಾದ್ರೆ ಎಲ್ಲಾ ರೀತಿ ಟೆಸ್ಟ್ಗಳನ್ನು ಮಾಡಿಸ್ಕೊಂಡಿದ್ದೀನಿ. ಯಾಕಂದ್ರೆ ಇವನು ಎಲ್ಲಾ ರೀತಿನಲ್ಲೂ ಸರಿ ಇದ್ದ. ನಾನು ಸ್ಕ್ಯಾನ್ ರಿಪೋರ್ಟ್ ಎಲ್ಲಾನು ಡಾಕ್ಟರ್ ತೋರಿಸಿದ್ದೀನಿ. ಬಟ್ MRI ರಿಪೋರ್ಟ್ ಅನ್ನೋದಿರುತ್ತಲ್ವಾ, ಅದ್ರಲ್ಲಿ ನೋಡಿದಾಗ ಅವ್ರು ಹೇಳಿದ್ದು ನನಗೆ, ಇವನು ಹುಟ್ಟಿದಾಗ ಸಡನ್ಲಿ ಹತ್ತಿಲ್ಲ, ಅದು ಆಕ್ಸಿಜನ್ ಲೆವೆಲ್ ಒಂದೇ ಬ್ರೈನ್ಗೆ ಪಾಸ್ ಆಗ್ಬೇಕಂತೆ, ಆಕ್ಸಿಜನ್ ಲೆವೆಲ್ ಬ್ರೈನ್ಗೆ ಪಾಸ್ ಆಗಿಲ್ಲ. ಸೊ ಹಾಗಾಗಿ ಇವನ್ಗೆ ಈ ಪ್ರಾಬ್ಲಮ್ ಆಗಿರೋದು. ಬಟ್ ಜಸ್ಟ್ ಇದು ಮೈನರ್ ಪ್ರಾಬ್ಲಮ್, ಸರಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಾ ರೀತಿನೂ ಫಿಸಿಯೋಥೆರಪಿಯಿಂದ ಹಿಡಿದು ಅವ್ನಿಗೆ ಏನ್ ಬೇಕು, ಡಾಕ್ಟರ್ ಏನಾದ್ರು ಹೈಲೈಟ್ ಆಗಿ ಮೆನ್ಷನ್ ಮಾಡಿದ್ರೆ ಅದನ್ನ ಮನೆಗೆ ತಂದು, ಅವನಿಗೆ ನಮಗ್ ಕಷ್ಟ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅವನಿಗೆ ಮನೆಗೆ ತಂದು ನಾವು ಟ್ರೀಟ್ಮೆಂಟ್ ಕೊಡ್ಸೋದಾಗಿರ್ಬೋದು, ಇಲ್ಲ ಏನಾದ್ರೂ ಅವನಿಗೆ ಬೇಕು ಫೆಸಿಲಿಟಿ ಅನ್ನೋ ಅಂಥದ್ದನ್ನೆಲ್ಲ ತಂದು ಮನೇಲಿ ಇಡ್ತೀವಿ. ನೋಡೋದ ಮುಂದಕ್ಕೆ ಅವನು ರಿಕವರಿ ಆಗ್ತಾ ಇದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ನಿಗೆ ನಡೆಯೋದಕ್ಕೆ ಬರ್ತಾ ಇರ್ಲಿಲ್ಲ, ಮಾತಾಡೋದಕ್ಕೆ ಬರ್ತಾ ಇರ್ಲಿಲ್ಲ. ಈಗ ಮಾತಾಡೋದ್ರಲ್ಲಿ ಅವನನ್ನ ಮೀರ್ಸೋರು ಯಾರು ಇಲ್ಲ, ಅಷ್ಟು ಮಟ್ಟಿಗೆ ಮಾತಾಡ್ತಾನೆ. ಬಟ್ ಅವ್ನಿಗಿರೋದು ಎರಡು ಪ್ರಾಬ್ಲಮ್ಮು. ಅಂದ್ರೆ ಒಂದು, ನಡಿಯೋದಕ್ಕೆ ನಡಿತಾನೆ, ಅವ್ನು ಇಂಡಿವಿಜುವಲ್ ಆಗಿ ನಡಿತಾನೆ. ನಡಿಬೇಕಾದ್ರೆ ಸ್ವಲ್ಪ ಟಾಯ್ ವಾಕಿಂಗ್ ಮಾಡ್ಬಿಡ್ತಾನೆ. ನಡಿಬೇಕಾದ್ರೆ ಅವನು ಈ ನೀ ಇರುತ್ತಲ್ಲ ಅದನ್ನ ಲಾಕ್ ಮಾಡ್ದಾನೆ ನಡಿತಾನೆ. ಮತ್ತೆ ಜೊತೆಗೆ ಓದೋದ್ರಲ್ಲಿ ಮೆಮೊರಿ ಅಷ್ಟಕ್ಕಷ್ಟಲ್ಲ. ಅವ್ನಿಗೆ ಎಷ್ಟೇ ಹೇಳ್ಕೊಟ್ರು ಕೂಡ ಅವ್ನಿಗೆ ಈಗಿನ್ನು LKG ಮೈಂಡಲ್ಲಿ ಇದ್ದಾನೆ. ಅವನಿಗೆ ಆದಂತ ಸ್ಕೂಲ್ಗೆ ನಾವು ಹಾಕಿರೋದು, ಯಾರಾದ್ರೂ ಏನಾದ್ರು ಕೇಳಿದಾಗ ಅವನು ನಾರ್ಮಲ್ ಆಗೇ ಕಾಣಿಸ್ತಾನಲ್ಲ, ಅದಕ್ಕೆ ಎಲ್ರು ಅವನ್ನ ಮಾಮೂಲಿ ನೀನ್ ಎಷ್ಟನೇ ಕ್ಲಾಸು, ಏನ್ ಓದ್ತಾ ಇದೀಯ ಅಂತೆಲ್ಲ ಕೇಳಿದಾಗ ಅವ್ನಿಗೆ ಅದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವನ ಸ್ಪೆಷಲ್ ಕಿಡ್, ಸ್ಪೆಷಲ್ ಆಗಿ ಹಾಕಿರೋಂಥದ್ದು. ಅವ್ನಿಗೆ ಏನು ಅಂತ ಕೇಳಿದಂತ ಸಂದರ್ಭದಲ್ಲಿ ಅವ್ನಿಗೆ ಹೇಳೋದಕ್ಕೂ ಬರೋದಿಲ್ಲ. ಅಂದ್ರೆ ಅವ್ನ ಸೆಕ್ಷನ್ನ ಮೆನ್ಷನ್ ಮಾಡಿ, ಅವ್ನ ಕ್ಲಾಸ್ನ ಮೆನ್ಷನ್ ಮಾಡಿ ಅವ್ನಿಗೆ ಹೇಳೋದಕ್ಕೆ ಬರೋದಿಲ್ಲ. ಏನೋ ಸ್ಕೂಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದಾನೆ. ನಾವು ಅವನಿಗೆ ಎಲ್ಲ ರೀತಿನಲ್ಲೂ ಎಜುಕೇಶನ್ ಕೊಡಿಸ್ಬೇಕು ಅಂತ ತುಂಬಾ ಆಸೆ ಪಟ್ಕೊಂಡಿದ್ವಿ. ಬಟ್ ಇವಾಗ ಅವನಿಗೆ ಸ್ಪೆಷಲ್ ಸ್ಕೂಲ್ಗೆ ಹಾಕಿದೀವಿ. ಈಗ ಈ ವರ್ಷ ಸ್ಕೂಲ್ ಚೇಂಜ್ ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ನಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಕಾಲಿಗೆ. ಬಟ್ ಮೂಳೆ ಡಾಕ್ಟ್ರು ಅವನಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ನರು ಡಾಕ್ಟ್ರು ಅಂದ್ರೆ ನ್ಯೂರಾಲಜಿ ಬಂದು ಆಪರೇಷನ್ ಮಾಡಬಾರ್ದು, ಆಪರೇಷನ್ ಮಾಡಿದ್ರೆ ಈಗ ನಡೀತಾ ಇರೋವಂಥದ್ದು ನಡೆಯೋದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಎದುರುಕೊಂಡು ಬೇಡ, ಫಿಸಿಯೋಥೆರಪಿನಲ್ಲೇ ಅವನು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೊಟ್ಟರೆ ಅವನು ಹುಷಾರಾಗ್ತಾನೆ ಅಂದ್ರು. ಅದೇ ರೀತಿ ಫಿಸಿಯೋಥೆರಪಿ ಮಾಡ್ತಾ ಇದೀವಿ, ಸೈಕಲ್ ತುಣಿಸ್ತಾ ಇದೀವಿ, ಅವನಿಗೆ ಬೆಲ್ಟ್ ಹಾಕ್ಸಿದೀವಿ. ಎಲ್ಲಾ ರೀತಿನೂ ನಾವು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದೀವಿ. ಅವನು ಸ್ವಲ್ಪ ಬಾಡಿನೇ ಇದ್ದಾನೆ. ಬಟ್ ತಿನ್ನೋದಕ್ಕೆ ಉಣ್ಣೋದಕ್ಕೆ ನಾವು ಕಮ್ಮಿನೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ನೋಡೋದ ಅವನು ಎಷ್ಟು ದಿನಕ್ಕೆ ರಿಕವರಿ ಆಗ್ತಾನೆ ಅಂತ. ಸೊ ಹಾಗಾಗಿ ಈ ಸ್ಟೋರಿಯಿಂದನೇ, ಇಷ್ಟು ಸ್ಟೋರಿನ ನಾನು ಏನು ಕೇಳಿದೆ ಅಂದ್ರೆ, ಈ ಸ್ಟೋರಿಯಿಂದನೇ ನಾನು ಇವತ್ತು ಈ ಡಿಸಿಷನ್ನ ತಗೊಂಡಿರುವಂಥದ್ದು. ನೋಡೋದ ನಾನು ನನ್ನ ಡಾಕ್ಟ್ರಿಗೆ ಎಲ್ಲ ರೀತಿನ ಯಾವುದನ್ನು ಕೂಡ ಮುಚ್ಚುಮರೆ ಇಟ್ಕೊಳ್ದೆ ಎಲ್ಲ ರೀತಿನೂ ಡಾಕ್ಟ್ರಿಗೆ ಹೇಳಿ ಈ ಮಗುನ ಮಾಡ್ಕೊಳ್ತಾ ಇರೋವಂಥದ್ದು. ನಾನು ಈ ಮಗುವನ್ನಾದರೂ ಒಳ್ಳೆ ರೀತಿ ನನ್ನ ಕೈಗೆ ಸೇರ್ಲಿ ಅಂತ ಇಷ್ಟಪಡ್ತೀನಿ. ಎಲ್ಲ ದೇವ್ರ ಹತ್ರನೂ ಹರಕೆನೂ ಕೂಡ ಹೊತ್ತಿದ್ದೀನಿ.
ನಾನು ಈ ಪ್ರೆಗ್ನೆಂಟ್ನ ಮುಂಚೆನೆ ಮಾಡ್ಕೊಳ್ಬೇಕಾಗಿತ್ತು. ಇವಾಗ ಅನ್ನಿಸ್ತಾ ಇದೆ, ರಿಯಲ್ ಆಗಿ ಹೇಳ್ತೀನಿ, ಇವತ್ತು ನನ್ಗೆ ಅನ್ನಿಸ್ತಾ ಇದೆ ನಮ್ಮಮ್ಮ ಇರಬೇಕಾಗಿತ್ತು ನನ್ನ ಜೊತೆನಲ್ಲಿ. ಅಟ್ಲೀಸ್ಟು ಈ 3 ತಿಂಗಳು ನಾನು ಪಟ್ಟಂಥ ಕಷ್ಟ ನಿಜವಾಗ್ಲೂ ಯಾರಿಗೂ ಬೇಡ. ಸರಿಯಾಗಿ ಮನೇಲಿ ಅಡುಗೆ ಮಾಡೋಕ್ಕಾಗ್ತಾ ಇರಲಿಲ್ಲ, ನನ್ನ ಮಗಂಗೆ ಸರಿಯಾಗಿ ಊಟ ಹಾಕೊಡೋಕ್ಕಾಗ್ತಾ ಇರಲಿಲ್ಲ, ಅವ್ನ ಕಡೆ ಗಮನಿಸೋದಕ್ಕೆ ಆಗ್ತಾ ಇರಲಿಲ್ಲ, ಏನು ಅಂದರೆ ಏನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಯಾವುದು ಸ್ಮೆಲ್ ಅಂದ್ರೆ ಆಗ್ತಾ ಇರ್ಲಿಲ್ಲ. ಬಟ್ ಎಲ್ರಿಗೂ ಹೆಣ್ಮಕ್ಳಿಗೂ ಸಹಜ ಇದು. ಬಟ್ ನನಗೆ ನನ್ನ ಮಗನ್ ಪ್ರೆಗ್ನೆಂಟ್ ಅಲ್ಲೂ ಅಷ್ಟೇನೆ, ನನ್ಗೆ ಇವಾಗ ನಿಜವಾಗ್ಲೂ ಅನ್ನಿಸ್ತಾ ಇದೆ, ದೇವ್ರು ಅಟ್ಲೀಸ್ಟ್ ನಮ್ಮ ಅಮ್ಮನ ಈ ಟೈಮಲ್ಲಿ ಜೊತೆಲಿ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಆ ನಮ್ಮಮ್ಮ ನನ್ನ ಮಗ ಹುಟ್ಟಿದಾಗ ನಮ್ಮಮ್ಮ ಇದ್ರು. ಅದಾದ್ಮೇಲೆ ನಮ್ಮಮ್ಮ ಡೆತ್ ಆಗಿದ್ದು. ಇವಾಗ ಇದ್ದಿದ್ರೆ ನಮ್ಮಮ್ಮ ನನ್ನ ಮೊದಲನೇ ಪ್ರೆಗ್ನೆಂಟ್ ಅಲ್ಲಿ ತುಂಬಾ ಕೇರ್ ವಹಿಸೋರು. ಅಟ್ಲೀಸ್ಟ್ ನಾನು ಕೆಲಸದಿಂದ ಬಂದಾಗ ಕೇಳೋರು, ಏನಾದ್ರು ಬೇಕಾ ನಿನ್ಗೆ ಅಂತ. ನಾನು ಬರೋಷ್ಟರಲ್ಲೇ ಅಡುಗೆ ಮಾಡ್ಬಿಟ್ಟಿರೋರು. ಯಾಕಂದ್ರೆ ನನಗೆ ಯಾವ ಸ್ಮೆಲ್ಲು, ಅನ್ನ ಸ್ಮೆಲ್ಲು ಕೂಡ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಬರೋಷ್ಟರಲ್ಲೇ ಅಡುಗೆ ಮಾಡಿ ಆ ಸ್ಮೆಲ್ ಏನೂ ಇರಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಕಿಟಕಿ ಡೋರ್ ಎಲ್ಲ ತೆಗೆದು ಆ ಸ್ಮೆಲ್ಲೇ ಇರಬಾರ್ದು ಅನ್ನೋ ಮಟ್ಟಿಗೆ ಅವರು ಮನೇನ ಕ್ಲೀನ್ ಮಾಡ್ಬಿಟ್ಟಿರೋರು. ಸೊ ಅಂಥ ಟೈಮಲ್ಲಿ ನನಗೆ ಒಮೆಂಟ್ ಆದರೂ ಕೂಡ ಸ್ಮೆಲ್ಲಿಂದ ಒಮೆಂಟ್ ಆಗ್ತಾ ಇರಲಿಲ್ಲ. ಏನೋ ಒಂದಿಷ್ಟು ಅಂತ ತಿಂದು ಮಲ್ಕೊಬಿಡ್ತಿದ್ದೆ. ನನ್ನ ಮಗಂಗೂ ಕೂಡ 5.5 ತಿಂಗಳವರೆಗೆ ನನಗೆ ಒಮೆಂಟ್ ಆಯಿತು. ಬಟ್ ಇವಾಗ ಈಗೊಂದು ಸ್ವಲ್ಪ ಪರವಾಗಿಲ್ಲ. ಒಂದು 4 ಮಂತ್ ಬಿದ್ದ ಮೇಲಿಂದ ನನಗೆ ಪರವಾಗಿಲ್ಲ. ಮುಂಚೆ ಅಂತೂ ಕುತ್ಕೊಳಕ್ ಆಗ್ತಾ ಇರಲಿಲ್ಲ, ಫುಲ್ಲು ಟಯರ್ಡ್ನೆಸ್ಸು. ಬೆಳಗ್ಗೆ ಹೊತ್ತು ಎದ್ರೆ ಸಾಕು ತಲೆನೋವು, ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ, ಎಲ್ಲ ರೀತಿನೂ ಆಗ್ತಾ ಇತ್ತು. ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇದನ್ನ ನಿಮಗೆ ಮುಂಚೆನೆ ತಿಳಿಸದ ಅಂತ ಅನ್ಕೊಂಡೆ. ರೀಸನ್ನು ಕೂಡ ನಿಮಗೆ ಹೇಳಿದ್ದೀನಿ. 1.5 ತಿಂಗಳು 2 ತಿಂಗಳು ನನಗೆ ಇದಕ್ಕೆ ಮುಂಚೆನೆ ನನಗೆ ಕನ್ಸಿಡರ್ ಆಗಿದ್ದು ಯಾವಾಗ ದೀಪಾವಳಿ ಟೈಮಲ್ಲಿ ಆಗಿತ್ತು. ದೀಪಾವಳಿಗೆ 2 ಮಂತ್ ಆಗಿತ್ತು. ಆ 2 ಮಂತ್ನಲ್ಲೇ ನನಗೆ ದೀಪಾವಳಿ ಹಬ್ಬದ ದಿನನೇ ಅಬಾರ್ಷನ್ ಆಗೋಯ್ತು. ಸೊ ಅದಾದ್ಮೇಲೆ ನಾನು ಡಾಕ್ಟರ್ ಹತ್ರ ಈ ರೀತಿ ಅಂತ ಹೇಳಿದಿಗೆ, ನೀನು ಏನೋ ಟೆನ್ಷನ್ ತಗೊಳ್ತಾ ಇದೀಯಾ, ಮಗು ಎಲ್ಲ ಆಗುತ್ತೆ, ನೀನು ಟೆನ್ಷನ್ ತಗೊಳ್ಬೇಡ, ಏನಕ್ಕೆ ಇಷ್ಟೊಂದು ಟೆನ್ಷನ್ ತಗೊಳ್ತೀಯ ಅಂತೆಲ್ಲ ತುಂಬಾ ಸಮಾಧಾನ ಮಾಡಿ ಅವ್ರು ಮತ್ತೆ ಹೇಳಿದ್ರು, ಕಾನ್ಫಿಡೆಂಟ್ ಇಂದ ಹೇಳಿದ್ರು, ನೀನು ಯಾವುದೇ ರೀತಿಯಾದಂತಹ ಟೆನ್ಷನ್ ತಗೊಳ್ಬೇಡ, ನೀನು ಜನವರಿಗೆ ಪ್ರೆಗ್ನೆಂಟ್ ಆಗಿ ನನ್ನ ಕ್ಲಿನಿಕ್ಗೆ ಬರಬೇಕು ಅಂತ. ಸೊ ಅದೇ ರೀತಿ ಅವ್ರು ಕೊಟ್ಟಂತ ಟ್ಯಾಬ್ಲೆಟ್ ಆಗಿರ್ಬೋದು, ಅವ್ರು ಹೇಳ್ದಂಥ ಮಾತುಗಳನ್ನ ಆಗಿರ್ಬೋದು, ನಾನು ಹಂಗೆ ಫಾಲೋ ಮಾಡ್ಕೊಳ್ತಾ ಹೋದೆ. ನಾನು ಅದೇ ರೀತಿ ಜನವರಿಗೆ ಈ ರಿಸಲ್ಟು ಬಂತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಟ್ ಈ ಪ್ರೋಸೆಸ್ನ ನಾವು ಮುಂಚೆನೆ ಮಾಡ್ಕೊಳ್ಬೇಕಾಯಿತು. ಅದು ಹೇಳಿದ್ನಲ್ಲ, ಈ ರೀಸನ್ ಇಟ್ಕೊಂಡು, ಮಗನ ರೀಸನ್ ಇಟ್ಕೊಂಡು ಬೇಡ 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 ಅಂದ್ಬಿಟ್ಟು ತಳ್ಳಾಕೊಂಡು ಬಂದ್ವಿ. ಅದರಲ್ಲೂ ನಾನು ಸ್ವಲ್ಪ ಒಂದು 50-50 ಚಾನ್ಸಲ್ಲಾದರೂ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಮನೆಯವರಂತೂ ಫುಲ್ಲು ಗಟ್ಟಿ ನಿರ್ಧಾರ ಮಾಡ್ಕೊಬಿಟ್ಟಿದ್ರು, ಬೇಡ ಬೇಡ ಅಂದರೆ ಬೇಡ, ಇವನೇ ಸಾಕು ಅನ್ನೋ ರೀತಿ. ನಾನು, ನನ್ನ ತಂಗಿ ಒಬ್ಳು ದೀಪಿಕಾ ಅಂತ ಇದ್ದಾಳೆ, ನಮ್ಮ ಯಜಮಾನ್ರ ಅಕ್ಕನ ಮಗಳು, ಅವಳು ಇಲ್ಲ ಮಾಡ್ಕೋ, ಯಾರೂ ಆಗಲ್ಲ ಯಾರಿಗೂ ಕೂಡ, ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿನ್ನ ಮಗನ ನಿನ್ನಷ್ಟು ಚೆನ್ನಾಗಿ ಯಾರೂ ನೋಡ್ಕೊಳ್ಳೋದಿಲ್ಲ. ಇವಾಗ್ಲೇ ಎಲ್ರೂ ಯಾವ್ದಾದ್ರು ವಿಷಯಕ್ಕೆ ದೂರ ಇರ್ತಾರೆ ಅಂತ ಅಂದ್ರೆ ಮುಂದಕ್ಕೆ ಹಾಕ್ತಾರೆ ನಿನಗೆ ಅನ್ನೋ ರೀತಿ ತುಂಬಾ ಹೇಳಿದ್ದು. ನಾನು ಅದಕ್ಕಿಂತ ಮುಂಚೆ ಎಲ್ಲ ಡಿಸೈಡ್ ಮಾಡ್ತಾ ಇದ್ದೆ. ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಸುಮಾರು ಜನ ಇಲ್ಲ ಮಾಡ್ಕೋ, ಏನಕ್ಕೆ ಇಷ್ಟೊಂದು ಇದು ಮಾಡ್ತಾ ಇದೀಯಾ, ನಿನ್ಗೇನು ಸಾಕೋ ಕೆಪಾಸಿಟಿ ಇಲ್ವಾ, ಓದಿಸೋ ಕೆಪಾಸಿಟಿ ಇಲ್ವಾ, ಹಾಗೆ ಹೇಗೆ ಅಂತ. ನಾನೇ ಬೇಡ ಬೇಡ ಅಂದ್ಬಿಟ್ಟು ಸುಮ್ಮನಿದ್ದೆ. ಆಮೇಲಿಂದ ನನ್ನ ಡಿಸೈಡ್ ಮಾಡಿ, ಬೇಕೇ ಬೇಕು ಅಂತ ಡಿಸೈಡ್ ಮಾಡಿ, ನಮ್ಮ ಮನೆಯವ್ರಿಗೆ ನಾನು ಹೇಳಿದ್ರೆ ಅವ್ರು ಏನಾದ್ರು ಅನ್ಕೊಳ್ತಾರೆ ಅಂದ್ಬಿಟ್ಟು, ನಾನು ಹೇಳಿದ್ರೆ ಅವರು ಒಪ್ಪಲ್ಲ. ಅವರು ಯಾಕಂದ್ರೆ ಗಟ್ಟಿ ನಿರ್ಧಾರ ಮಾಡ್ಕೊಬಿಟ್ಟಿದ್ರು, ಮಗು ಬೇಡಕ್ಕೆ ಬೇಡ ಅಂತ. ನಮ್ಮ ಯಜಮಾನ್ರ ಅಕ್ಕಂಗೆ ಹೇಳಿ ಈ ರೀತಿ ಅವರು ಗಟ್ಟಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ, ಅವರು ತುಂಬಾ ಫೋರ್ಸ್ ಮಾಡಿ ಮಾಡ್ಕೊಳ್ಳೇಬೇಕು, ಅವನ್ಗೆ ಯಾರು ದಿಕ್ಕು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಆಗ್ತಾರೆ ಅಂತ ಎಲ್ಲ ಹೇಳಿ, ನಾವು ಲಾಸ್ಟಲ್ಲಿ ಡಿಸೈಡ್ ಮಾಡಿ ಇಬ್ರು ಕೂಡ ಸರಿ ಅಂದ್ಬಿಟ್ಟು ಎಲ್ಲ ರೀತಿ ಟೆಸ್ಟ್ ಎಲ್ಲ ಮಾಡಿಸಿ ಈ ಮಗುನ ಮಾಡ್ಕೊಳ್ತಾ ಇದ್ದೀವಿ. ನೋಡೋದ ನಿಮ್ಮ ಆಶೀರ್ವಾದ ಮತ್ತೆ ನಾನು ದೇವ್ರ ಹತ್ರ ಬೇಡ್ಕೊಂಡಿರೋ ಅಂತ ದೇವ್ರ ಆಶೀರ್ವಾದ ಎಲ್ಲ ರೀತಿಯಿಂದಲೂ ಈ ಮಗು ಒಳ್ಳೇದಾದ್ರೆ ಸಾಕು. ನೆಕ್ಸ್ಟು ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಂಥದ್ದು, ಇಷ್ಟು ದಿನ ನಾನು ಫೈನಾನ್ಷಿಯಲ್ ವಿಡಿಯೋನ ಮಾಡ್ತಾ ಇದ್ದೆ, ಅದ್ರ ಜೊತೆ ನನ್ನ ಡೈಲಿ ರೊಟೀನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಡೈಲಿ ರೊಟೀನ ಶೇರ್ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇದೆ ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಹೌದು ಮೇಡಮ್ ನಿಮ್ಮ ಲಾಗ್ನ ಅಪ್ಲೋಡ್ ಮಾಡಿ ಅಂತ ಹೇಳಿ ನಾನು ಖಂಡಿತವಾಗ್ಲೂ ನನ್ನ ರೊಟೀನ್ನ ನಾನು ಶೇರ್ ಮಾಡ್ಕೊಳ್ತೀನಿ. ವಿತ್ ಫೈನಾನ್ಷಿಯಲ್ ವಿಡಿಯೋ ಟಿಪ್ಸ್ಗಳು ಏನೇನು ಕೊಡ್ತಾ ಇದೆ ಅದನ್ನು ಕೂಡ ಕೊಡ್ತೀನಿ.
ಮತ್ತೆ ಇನ್ನೇನಿಲ್ಲ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಇವರು ತುಂಬಾ ಎಮೋಷನಲ್ ಆಗಿ ವಿಡಿಯೋ ಮಾಡಿದ್ದಾರೆ ಅಂತ. ನಾನು ಎಷ್ಟು ಗಟ್ಟಿ ಇದೀನೋ, ನಾನು ತುಂಬಾ ಸ್ಟ್ರಾಂಗ್ ಅಂತಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಸ್ಟ್ರಾಂಗ್ ಆಪೋಸಿಟ್ ಆಗಿ ತುಂಬಾ ಎಮೋಷನಲ್ ಕೂಡ, ತುಂಬಾ ವೀಕ್ ಕೂಡ ಇದ್ದೀನಿ. ಯಾಕಂದ್ರೆ ನನಗೆ ತಾಯಿ ಇಲ್ದೇನೆ ಇರೋ ಕಾರಣನೇ ಏನೋ ಗೊತ್ತಿಲ್ಲ, ಯಾರಾದ್ರೂ ಏನಾದ್ರು ಅಂದ್ರೆ ತಡ್ಕೊಳ್ಳೋ ಅಂತ ಕೆಪಾಸಿಟಿ ಇರೋದಿಲ್ಲ. ಬಟ್ ಕೆಲವೊಂದ್ಸಲ ಸ್ಟ್ರಾಂಗ್ ಡಿಸಿಷನ್ನ ತಗೊಳ್ಬಿಡ್ತೀನಿ. ಬೇಡ, ಇಂಥವ್ರ ಸವಾಸ ಮಾಡಬಾರ್ದು ಅಂತ ಅಂದ್ರೆ ಅಂಥವ್ರ ಸವಾಸ ಜಪ್ಪಯ್ಯ ಅಂದ್ರೂ ಹೋಗೋದಿಲ್ಲ. ಇದು ಬೇಡ ಅಂತ ಅಂದ್ರೆ ನನಗೆ ಬೇಡ. ಒಳ್ಳೆ ರೀತಿ ಇದ್ರೆ ಯಾವುದೇ ಆದ್ರೂ, ನನ್ನಿಂದನೇ ಏನಾದ್ರೂ ತಪ್ಪಾಗಿದ್ರೆ ನಾನು ನಿಜ ಅದನ್ನ ಸರಿ ಮಾಡಿಕೊಂಡು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ರೀತಿ ಮನಸ್ಥಿತಿ ಇರೋ ನನಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಸೊ ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ